ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಈಗ ನಿನಗೆ ಕಷ್ಟ ಬಂದಾಗ ನನ್ನ ಹತ್ರ ಒಂದು ಮಾತು ಹೇಳ್ಕೊಬೇಕಂತ ಅನ್ನಿಸ್ದೆ ಹೋಯ್ತಾ ಪದ್ಮಿನಿ ನಿನಗೆ? ಇಷ್ಟು ದಿನ ಎಲ್ಲ ನೋವನ್ನು ನೀನೇ ನುಂಗಿದ್ಯಾ, ಈಗಲೂ ಹಾಗೇನಾ? ನಾನಿಲ್ವಾ ಪದ್ಮಿನಿ ನಿನ್ಗೆ ಅಂತ? ಆದ್ರೂ ಯಾಕೆ ನನ್ನ ಹತ್ರ ಏನು ಹೇಳ್ಕೊತಿಲ್ಲ? ಅದು ಯಾಕಂದ್ರೆ ನಾನು ನಿನಗೆ ತಾಳಿನೇ ಕಟ್ಟಿಲ್ಲ ಅಲ್ವಾ? ನಾನು ನಿನ್ ಗಂಡನೇ ಅಲ್ಲ ಅಲ್ವಾ? ನಿನಗೆ ನನ್ನ ಹತ್ರ ಸಹಾಯ ಕೇಳಕ್ಕೆ ಸ್ವಾಭಿಮಾನ ಅಡ್ಡ ಬರುತ್ತೆ, ರೈಟ್? ನೀನ್ ನನ್ನ ಗಂಡ ಅಂತ ಅನ್ಕೊಳ್ದೇ ಇರ್ಬೋದು, ಆದ್ರೆ ನಾನ್ ನಿನ್ನ ಹೆಂಡತಿ ಅಂತಾನೆ ಅನ್ಕೊಂಡಿರೋದು. ನಿಮ್ಮಪ್ಪನ ನಮ್ಮ ಮಾವ ಅಂತಾನೆ ಅನ್ಕೊಂಡಿರೋದು. ಅವ್ರ ಕಷ್ಟ ನನ್ನ ಕಷ್ಟನೇ, ಅವ್ರ ಅವಮಾನ ನನಗೂ ಅವಮಾನನೇ. ನೀನ್ ಅವತ್ ನನ್ನ ಹತ್ರ ಮದ್ವೆ ದುಡ್ಡು ಇಸ್ಕೊಂಡಿದ್ದಿದ್ರೆ ಇವತ್ತಿಷ್ಟೆಲ್ಲ ಅನಾಹುತ ಆಗ್ತಿತ್ತಾ? ನನ್ನ ಹತ್ರ ಒಂದೇ ಒಂದ್ ಮಾತು ಹೇಳ್ದೆ ಹೊರಗ್ನ ಒಂಥರ ನಡ್ಸ್ಕೊಂಡ್ಬಿಟ್ರಿ ನೀವೆಲ್ಲ. ಹಲೋ, ಯಾರಾದ್ರೂ ಇದೀರಾ? ಬನ್ನಿ ಕೂತ್ಕೊಳ್ಳಿ. ಪರವಾಗಿಲ್ಲ ಕಣ್ರಿ, ಮನೇಲಿ ಯಾರು ಇಲ್ವಾ? ಯಾಕೆ, ನಾನ್ ಕಾಣ್ತಾ ಇಲ್ವಾ? ನೀವಲ್ಲ ರೀ, ಅಮ್ಮಾಜಿ, ನಂದನ್ನು ಅಥವಾ ವೀರೇಂದ್ರ ಅಂಕಲ್ಲು ಯಾರು ಇಲ್ವಾ? ಎಲ್ರೂ ಅವ್ರವ್ರ ಕೆಲ್ಸದ ಮ್ಯಾಕೆ ಬ್ಯುಸಿ ಅವ್ರೆ. ಅಮ್ಮಾಜಿನೂ ಆಚೆ ಹೋಗಿರ್ಬೇಕು. ಈಗ ಯಾರನ್ ಕರೀಲಿ? ಯಾರನ್ನೂ ಬೇಡ, ಇದನ್ನ ವೀರೇಂದ್ರ ಅಂಕಲ್ ಕೊಟ್ಬಿಡ್ತೀರಾ? ಕೊಡ್ತೀನಿ. ಓ, ನೀವು ಕಾಲೇಜ್ಗೆ ಹೊರಟಿದ್ದೀರಾ ಅನ್ಸುತ್ತೆ, ನಿಮ್ಗೆ ಯಾಕೆ ತೊಂದ್ರೆ? ಅಯ್ಯೋ, ಇದನ್ ಕೊಡೋದೊಂದ್ ದೊಡ್ಡ ಕೆಲ್ಸನಾ? ಕೊಡಿ, ನಾನೇ ಕೊಟ್ ಬರ್ತೀನಿ. ಶೋ, ಎಲ್ಲ ಬೀಳ್ಸೋದೇನಾ ನಿಮ್ ಕೆಲ್ಸ? ಜೊತೆಗೆ ಡಿಕ್ಕಿ ಬೇರೆ. ಒಂದ್ ನಿಮಿಷ ಇರಿ. ಈಗ ಕೊಂಬರಕ್ಕಿಲ್ಲ. ನನಗೆ ಇಂಡೈರೆಕ್ಟ್ ಆಗಿ ಇಲ್ಲಿಂದ ಹೊರಡು ಅಂತ ಹೇಳ್ತಾ ಇದ್ದೀರಾ? ಹಂಗಲ್ಲ, ನೀವ್ ಕೂತ್ಕೊಳ್ಳಿ. ಕಾಫಿ ಏನಾರ ಕುಡಿತೀರಾ? ನೀವು ಕಾಫಿ ಕೊಡ್ತೀನಿ ಅಂದ್ರೆ ನನಗ್ ಭಯ ಆಗತ್ತಪ್ಪ, ಬೇಡವೇ ಬೇಡ. ಸರಿ ರೀ, ಕಂಜೂಸ್ರಿ ನೀವು ಕಾಫಿ ಕೊಟ್ರೆ ಭಯ ಅಂತ ಹೇಳಿದ್ದಕ್ಕೆ ಹಾಗೆ ಬಿಟ್ಬಿಡೋದಾ? ಟೀನೋ ಜ್ಯೂಸೋ ಮಾಡ್ಕೊಡ್ತೀನಿ ಅಂತ ಹೇಳೋದ್ ತಾನೆ? ಅಯ್ಯೋ, ಹಂಗ ಹೇಳೋರು ನೀವೇ, ಹಿಂಗ ಹೇಳೋರು ನೀವೇ. ಸರಿ ರೀ, ಮಾಡ್ಕೊಂಡ್ ಬರ್ತೀನಿ. ಬೇಡ ಬೇಡ, ತಮಾಷೆ ಮಾಡ್ದೆ. ನನಗೋಸ್ಕರ ಅಪ್ಪ ಕಾರಲ್ಲಿ ಕಾಯ್ತಾ ಇದ್ದಾರೆ. ಈ ಫೈಲ್ನ ವೀರೇಂದ್ರ ಅಂಕಲ್ ಕೊಟ್ಬಿಡಿ, ಓಕೆನಾ? ಈಗಲೂ ನನ್ನ ಹೊರಗ್ನ ಒಂಥರ ನೋಡಿ ನನ್ನ ಕೊಲ್ಬೇಡ ಪದ್ಮಿನಿ. ನಿನಗೆ ನನ್ನ ಹತ್ರ ದುಡ್ಡು ಕೇಳೋ ಅಧಿಕಾರ ಇದೆ, ಯಾಕಂದ್ರೆ ನಂದು ಅಂತ ಏನೇನಿದೆಯೋ ಅದೆಲ್ಲ ಅದು ನಿಂದು ಕೂಡ. ಕೇಳು ಪದ್ಮಿನಿ, 4 ಲಕ್ಷ ಬೇಕು ಕೊಡಿ ಅಂತ ಅಧಿಕಾರದಿಂದ ಕೇಳು. ಅದ್ರಲ್ಲಿ ಯಾವ ತಪ್ಪು ಇಲ್ಲ. ನಾನು ನಿನ್ ಕುತ್ತಿಗೆಗೆ 3 ಗಂಟೆ ಹಾಕಿಲ್ದೇ ಇರ್ಬೋದು, ಆದ್ರೆ ಎಣ್ಸಕ್ಕಾಗ್ದಿರಷ್ಟು ಪ್ರೀತಿ ಇದೆ ನಿನ್ ಮೇಲೆ ನನಗೆ. ನೀನ್ ನನ್ನ ಮೇಲೆ ಹಕ್ ಸಾಧಿಸ್ಲಿ, ಗಂಡ ಅನ್ನೋ ಪ್ರೀತಿ ತೋರಿಸ್ಲಿ, ಕೋಪ ಮಾಡ್ಕೊಳ್ಳಿ ಅಂತ ಕಾಯ್ತಿದ್ದೀನಿ. ಆದ್ರೆ ನೀನ್ ಮಾತ್ರ ನನ್ನ ದೂರನೇ ಇಡ್ತಿದ್ಯಲ್ಲ. ಬೇಡ ಪದ್ಮಿನಿ, ನನ್ನ ನಿನ್ನ ಮಧ್ಯೆ ಈ ಅಂತರ ಬೇಡ. ಕೇಳು, ಒಂದೇ ಒಂದ್ಸಲ ನಾನು ಕಷ್ಟದಲ್ಲಿದ್ದೀನಿ, ನನ್ನ ಜೊತೆ ನಿಲ್ಲಿ ನಂದನವ್ರೆ ಅಂತ ಕೇಳು. ನನ್ನ ನಿನ್ನ ಮಧ್ಯೆ ಇದ್ದ ಗೋಡೆ ಇವತ್ತು ಬಿದ್ದು ಹೋಗ್ಲಿ ಪ್ಲೀಸ್. ನಂದನವ್ರೆ, ನಿಜವಾಗ್ಲೂ ನಾನು ತುಂಬಾ ಕಷ್ಟದಲ್ಲಿದ್ದೀನಿ. ಮನೆಯವ್ರಿಗೆ ಸತ್ಯ ಹೇಳೋದು ನಮ್ ಕರ್ತವ್ಯ, ಆದ್ರೆ ಅದನ್ನ ಶೋಭರಾಜ್ ಹೇಳ್ಬಾರ್ದು. ಅವನ್ ಬಾಯಿ ಮುಚ್ಚಿಸಕ್ ನನ್ಗೆ ನನಗ್ 4 ಲಕ್ಷ ಕೊಡಿ, ಇದನ್ನ ನನ್ನ ಅಧಿಕಾರದಿಂದ ಕೇಳ್ತಿಲ್ಲ, ನಿನ್ನ ಬೇಡ್ಕೋತಿದ್ದೀನಿ. ದಯವಿಟ್ಟು ನನಗ್ ಸಹಾಯ ಮಾಡಿ. ನೀನಿಷ್ಟು ಕೇಳಿದ್ಯಲ್ಲ ಪದ್ಮಿನಿ, ನನಗಷ್ಟೇ ಸಾಕು.
ಆ ಶೋಭರಾಜ್ ನಿನಗೆ ಏನು ಮಾಡೋಕ್ಕೂ ನಾನು ಬಿಡಲ್ಲ. ಇವತ್ತೇ 4 ಲಕ್ಷನ ಅವನ ಮುಖದ ಮೇಲೆ ಎಸಿತೀನಿ. ಅವನಿಗೆ ನನ್ನ ಹತ್ರ ಮಾತಾಡೋಕ್ಕೆ ಧೈರ್ಯ ಇಲ್ಲ. ಅದಕ್ಕೆ ನಿನಗೆ ಫೋನ್ ಮಾಡಿ ಬೆದರಿಕೆ ಹಾಕ್ತಿದ್ದಾನೆ. ಫೋನ್ ಮಾಡ ಹೇಡಿಗೆ. ನೀವಿನ್ನೂ ಹೊರಟಿಲ್ವಾ? ಇಲ್ಲ, ಒಂದು ಕಾಲ್ ಬಂತು, ಹಾಗೆ ಮಾತಾಡ್ಕೊಂಡು ನಿಂತ್ಬಿಟ್ಟೆ. ಈಗ ಹೊರಡ್ತೀನಿ. ರೀ ಪೂರ್ವಿ, ನೀವು BCom ಓದ್ತಾ ಇದ್ದೀನಿ ಅಂದ್ರಲ್ವಾ, ನಿಮ್ಗೇನಾದರೂ ಓದ್ತಾ ಕೆಲಸ ಮಾಡೋ ಐಡಿಯಾ ಇದೆಯಾ? ಯಾಕೆ? ನಾನು BCom ಓದಿದ್ದು. ನಮ್ಮ ಕಂಪ್ನಿಯಲ್ಲಿ ಅಕೌಂಟೆಂಟ್ ಕೆಲಸನ ನಾನೇ ಮಾಡ್ತಾ ಇದ್ದೆ. ಈಗ ಕೆಲಸ ಖಾಲಿ ಇದೆ, ಅದಕ್ಕೆ ನೀವೇನಾದರೂ ಮಾಡ್ತೀರಾ ಅಂತ. ರೀ ಸುಮ್ಮನೆ ಕೇಳಿದೆ ಅಷ್ಟೇ. ಸರಿ. ಸರಿ, ನಾನು ಬರ್ತೀನಿ. ರೀ ಹೌದು, ನೀವು ಯಾವ ಕಾಲೇಜ್ ಅಂತಾನೆ ಹೇಳಿಲ್ಲ. ಯಾಕೆ? ರೀ ಅಲ್ಲಿ ಬಂದು ನಿಮ್ ತಲೆ ತಿನ್ಬೇಕು ಅಂತಲ್ಲ, ನಾನು ಹೇಗಿದ್ರೆ ಹೊರಟಿದ್ದೆ ಅಲ್ವಾ, ಸೊ ನಿಮ್ನು ಆನ್ ದಿ ವೇ ಡ್ರಾಪ್ ಮಾಡೋಗೋಣ ಅಂತ. ಆ ತೊಂದರೆ ಎಲ್ಲ ನೀವು ತಗೋಬೇಡಿ, ನಾನು ಬಸ್ನಾಗ ಹೋಗ್ತೀನಿ. ಬಾಯ್. ರೀ ಹಲೋ ಪದ್ಮಿನಿ, ಎಲ್ಲಿ ಸಿಕ್ತೀಯಾ? 4 ಲಕ್ಷ ರೆಡಿ ಇದೆ ಅಲ್ವಾ? ಎಲ್ಲಿಗೆ ಬರ್ಬೇಕು ಹೇಳು? ನನಗೆ ಕ್ಯಾಶ್ ಬೇಕು, ಮೊದಲೇ ಹೇಳಿದ್ದೀನಿ. ನಂದನ್ ಮಾತಾಡ್ತಿರೋದು. ಮಹಾರಾಜರಿಗೆ ನಮಸ್ಕಾರ. ನೋಡು, 4 ಲಕ್ಷ ನಿನಗೆ ಟ್ರಾನ್ಸ್ಫರ್ ಮಾಡೋಕ್ಕೆ ಬ್ಯಾಂಕ್ ಡೀಟೇಲ್ಸ್ ಕಳಿಸು. ಬಂದು ಕೊಡೋಕ್ಕೆಲ್ಲ ಆಗಲ್ಲ ನನಗೆ. ಅಲ್ಲ, ಈ ಮನುಷ್ಯ ತನ್ನ ತಪ್ಪಿರುವಾಗ ಎಷ್ಟು ಸಾಧು ಆಗ್ಬಿಡ್ತಾನಲ್ವಾ? ಹೇಳ್ದಂಗೆಲ್ಲ ಕೇಳ್ತಾನೆ, ಹೇಳಿದ ಕೆಲಸ ಎಲ್ಲ ಮಾಡ್ತಾನೆ. ಅದರಲ್ಲೂ ಈ ಶ್ರೀಮಂತರು, ಮರ್ಯಾದಸ್ಥರು ಇಂಥ ಕೆಲಸ ಮಾಡೋದು ತುಂಬಾ ಜಾಸ್ತಿನೇ. ಬಾಕಿ ಮಾತು ಬೇಡ, ಅಕೌಂಟ್ ಡೀಟೇಲ್ಸ್ ಕಳಿಸು. ಕಳಿಸ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ಒಂದು ವಿಷಯ ಕ್ಲಿಯರ್ ಮಾಡ್ತೀನಿ. ನೀನು ನನಗೆ 4 ಲಕ್ಷ ಆಗ್ತಾ ಇಲ್ಲ, 14 ಲಕ್ಷ ಆಗ್ತಾ ಇದೆಯಾ? ವಾಟ್? 14 ಲಕ್ಷನಾ? ಯಾಕೆ? 4 ಲಕ್ಷ ಪದ್ಮಿನಿ ನನ್ನ ಹತ್ರ ಇಸ್ಕೊಂಡಿರೋದು. ಇನ್ನು 10 ಲಕ್ಷ ಅವಳಿಂದ ನನಗಾಗಿರೋ ಲಾಸ್ನ ನೀವು ಕಟ್ಕೊಡ್ತಾ ಇರೋದು. ಜೊತೆಗೆ ಅಮ್ಮಾಜಿಗೆ ಸತ್ಯನ ಹೇಳ್ದೇನೆ ನಾನು ತೆಪ್ಪಗಿರೋದಕ್ಕೆ. ಏನೀಗ ಹಾಕ್ತೀಯ ತಾನೆ? 14 ಲಕ್ಷ ಹಾಕಲ್ಲ ಅಂದ್ರೆ ಹೇಳ್ಬಿಡು. ನಾನೀಗಲೇ ನಿಮ್ಮ ಮನೆಗೆ ಬಂದು ಅಮ್ಮಾಜಿ ಮುಂದೆ ಮದುವೆಲಿ ನಡೆದಿರೋಂಥ ಘಟನೆಗಳನ್ನೆಲ್ಲ ಹೇಳ್ಬಿಡ್ತೀನಿ. ನಿಮ್ಮ ಮನೆಯ ನಿಜವಾದ ಸೊಸೆ ಯಾರು ಅಂತನೂ ಹೇಳ್ತೀನಿ. ಪಾಪ ಅಮ್ಮಾಜಿಗೆ ಮೊದಲೇ ವಯಸ್ಸಾಗಿದೆ. ಅದ್ರಲ್ಲೂ ಅವರು ಎಂತ ದೊಡ್ಡ ವ್ಯಕ್ತಿ. ಇಂಥ ಆಘಾತನ ತಡ್ಕೊಳ್ಳೋದಕ್ಕಾಗ್ಲಿ, ತಲೆ ಎತ್ತಿ ಓಡಾಡೋದಕ್ಕಾಗ್ಲಿ ಖಂಡಿತ ಸಾಧ್ಯ ಇಲ್ಲ. ಯೋಚನೆ ಮಾಡು. ಏಯ್ ಸಮಾಧಾನ, ಕಿರುಚ್ಬೇಡ. ನಾನು ಮಾತಾಡೋದು ಇನ್ನೂ ಬಾಕಿ ಇದೆ. ನಾನು ನಿಮ್ಮ ಮನೆಗೆ ಬರೋದಕ್ಕಿಂತ ಮುಂಚೆ ಪದ್ಮಿನಿಯವ್ರ ಅಪ್ಪನ ಹತ್ರ ಹೋಗಿ ಎಲ್ಲ ಸತ್ಯನೂ ಹೇಳಿನೇ ಬರೋದು. ಗೊತ್ತಲ್ಲ, ಅವರಪ್ಪ ಕೇಳ್ತಿದ್ದಾಗೆ ಎದೆ ಹೊಡ್ಕೊಂಡು ಶಿವನ್ ಪಾದ. ಏನ್ ಮಾಡ್ಲಿ ನೀವೇ ಹೇಳಿ ಬಾಸ್? ಸತ್ಯ ಹೇಳ ಅಥವಾ ನನಗೆ 14 ಲಕ್ಷ ಕೊಡ್ತೀರಾ? ನಿನಗೆ ನಾನು 14 ಲಕ್ಷ ಕೊಡ್ಬೇಕಾ? ಹೌದೌದು. ಕೊಡ್ಲಿಲ್ಲ ಅಂದ್ರೆ ಅಮ್ಮಾಜಿ ಹತ್ರ ಬಂದು ಆಘಾತ ಆಗೋ ಥರ ಮಾತಾಡ್ತೀಯಾ? ಎಸ್. ನಮ್ಮ ಮಾವನ ಮನೆಗೆ ಹೋಗಿ ಅವ್ರು ಎದೆ ಹೊಡ್ಕೊಳ್ಳೋ ಥರ ಮಾತಾಡ್ತೀಯಾ? ಡೌಟೇ ಇಲ್ಲ. ನೀನು ಈ ಥರ ಎಲ್ಲ ಮಾಡಬಾರ್ದಂದ್ರೆ ನಿನಗೆ 14 ಲಕ್ಷ ಕೊಡ್ಬೇಕಾ?
ಎಕ್ಸಾಕ್ಟ್ಲಿ ನಂದನ್. ದುಡ್ಡು ಕೊಟ್ರೆ ಬಾಯಿ ಮುಚ್ಕೊಂಡಿರ್ತೀನಿ, ಇಲ್ವಾ ನೀವೆಲ್ರೂ ಜೀವನನು ರೋಡಿಗೆ ತರ್ತೀನಿ. ಯಾವ್ದು ಬೇಕು ಅಂತ ನೀನೇ ಡಿಸೈಡ್ ಮಾಡಪ್ಪ. ಬೇಡ ಶೋಭ್, ಬ್ಲ್ಯಾಕ್ ಮೇಲ್ ಮಾಡ್ತಿದ್ಯಾ ನೀನು? ಇದು ದೊಡ್ಡ ಅಫೆನ್ಸು. ಹೌದಾ? ಅಯ್ಯಯ್ಯೋ, ನನಗೆ ಗೊತ್ತೇ ಇರಲಿಲ್ಲ ನಂದನ್. ಐ ಆಮ್ ಸೋ ಸಾರಿ. ಏಯ್, ಖಾತೆ ಎಲ್ಲ ಹೇಳ್ಬೇಡ, ದುಡ್ಡು ಯಾವಾಗ ಕೊಡ್ತೀಯ ಅದನ್ನ ಹೇಳು. ಈಗಲೇ ಕೊಡ್ತೀನಿ. ಬಾ ದಾರಿಗೆ. ಸಮಾಧಾನ. ನಾನು ಕೊಡ್ತೀನಿ ಅಂದಿದ್ದು ದುಡ್ಡನ್ನಲ್ಲ, ನಿನ್ ಮೇಲೆ ಕಂಪ್ಲೇಂಟ್ನ. ಈಗಲೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ರೆಕಾರ್ಡ್ ಆಗಿರೋ ಈ ಕಾಲ್ನ ಇನ್ಸ್ಪೆಕ್ಟರ್ ಕೇಳಿಸ್ತೀನಿ. ಆಮೇಲೆ ಆಗೋದೇ ಬೇರೆ. ನೀನು ಅಮ್ಮಾಜಿಗಾದ್ರೂ ಹೇಳ್ಕೊ, ನಮ್ಮ ಮಾವಂಗಾದ್ರೂ ಹೇಳ್ಕೊ. ಅದಕ್ಕಿಂತ ಮುಂಚೆ ನೀನು ಹೊರಗಡೆ ಇರ್ತೀಯೋ ಜೈಲಲ್ಲಿ ಇರ್ತೀಯೋ ಅಂತ ನೋಡ್ಕೊ. ಏಯ್, ಏನೋ ಹೇಳ್ತಿದ್ಯಾ? ಈ ಕಾಲ್ ರೆಕಾರ್ಡ್ ಆಗಿದೆ, ನಾನೀಗ ಸ್ಟೇಷನ್ಗೆ ಹೋದ್ರೆ ನಿನ್ನ ಕತೆ ಮುಗಿಯಿತು ಅಂತ ಹೇಳ್ತಿದ್ದೀನಿ. ಬೇಡ ನಂದನ್, ಹಾಗೆಲ್ಲ ಮಾಡಬೇಡ. ಯಾಕೆ ನಗ್ತಿದ್ಯಾ? ನಿಮ್ಮಂಥವ್ರು ನೋಡಿದ್ರೆ ನಗು ಬರೋದು ಸಹಜ ಅಲ್ವಾ? ನೋಡೋ, ಬೇಡ ನಂದನ್, ಪೊಲೀಸ್ ಹತ್ರ ಎಲ್ಲ ಹೋಗ್ಬೇಡ. ಸರಿ, ನಾನು ಯಾರಿಗೂ ಈ ಸತ್ಯ ಹೇಳಲ್ಲ, ಸುಮ್ಮನೆ ಇದ್ಬಿಡ್ತೀನಿ. ಅಲ್ಲ, ಈ ಮನುಷ್ಯ ತನ್ ತಪ್ಪಿರುವಾಗ ಎಷ್ಟು ಸಾಧುವಾಗ್ಬಿಡ್ತಾನಲ್ವಾ? ಹೇಳ್ದಂಗೆಲ್ಲ ಕೇಳ್ತಾನೆ. ಸರಿ, ಪೊಲೀಸ್ ಹತ್ರ ಹೋಗೋದೋ ಬೇಡವೋ ಅಂತ ಯೋಚನೆ ಮಾಡ್ತೀನಿ. ಈಗ ಫೋನ್ ಇಡು. ವಾವ್ ನಂದನ್ ಅವ್ರೆ,